ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ. ನಾನು ಭುವನ. ದೆಹಲಿಯಲ್ಲಿ ಮಕ್ಕಳ ನಾಪತ್ತೆ ಪ್ರಕರಣಗಳು ಆತಂಕಕಾರಿ ಪ್ರಮಾಣದಲ್ಲಿ ಏರಿಕೆ ಕಾಣ್ತಾ ಇದೆ. 2026ರ ಜಾನ್ವರಿ ಮೊದಲ 27 ದಿನಗಳಲ್ಲಿ 800ಕ್ಕೂ ಹೆಚ್ಚು ಮಂದಿ ಕಾಣೆಯಾಗಿದ್ದು, ಅವರಲ್ಲಿ ಅನೇಕ ಅಪ್ರಾಪ್ತ ಮಕ್ಕಳು ಸೇರಿದ್ದಾರೆ. ನಿದ್ರೆ ಮಾಡ್ತಾ ಇದ್ದವರು, ಜಗಳವಾಡಿ ಹೋದವರು ಮತ್ತೆ ವಾಪಸ್ ಬಂದೇ ಇಲ್ಲ. ದಶಕದಿಂದಲೂ ಕೂಡ ಸಾವಿರಾರು ಮಕ್ಕಳು ನಾಪತ್ತೆ ಆಗಿದ್ದು, ಇವರಲ್ಲಿ ಶೇಕಡಾ 11ರಷ್ಟು ಮಕ್ಕಳು ಇದುವರೆಗೂ ಪತ್ತೆಯಾಗಿಲ್ಲ. ಈ ಬಗ್ಗೆ ಇಲ್ಲಿದೆ ಒಂದು ವಿಶೇಷ ವರದಿ. ದೆಹಲಿಯಲ್ಲಿ ಮಕ್ಕಳು ನಾಪತ್ತೆ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಕೆಲವು ಮಕ್ಕಳು ರಾತ್ರಿ ಮಲಗಿದ್ದವರು ಬೆಳಗಾಗುವಷ್ಟರಲ್ಲಿ ಕಾಣ್ತಾ ಇಲ್ಲ. ಇನ್ನು ಕೆಲವರು ಮನೆಯಿಂದ ಜಗಳವಾಡಿ ಹೋದವರು ಹಿಂದಿರುಗಿ ಬರ್ತಾ ಇಲ್ಲ. ಒಟ್ನಲ್ಲಿ ನಾಪತ್ತೆ ಪ್ರಕರಣಗಳು ತೀರಾ ಹೆಚ್ಚಾಗ್ತಾ ಇದೆ. ಜಾನ್ವರಿ ಮೊದಲ 15 ದಿನಗಳಲ್ಲಿ 800ಕ್ಕೂ ಅಧಿಕ ಜನರು ಕಣ್ಮರೆಯಾಗಿದ್ದಾರೆ. 120 ಹುಡುಗಿಯರಿದ್ರೆ 137 ಮಂದಿ ಅಪ್ರಾಪ್ತ ಬಾಲಕಿಯರಿದ್ದಾರೆ. 27 ದಿನಗಳ ಬಳಿಕವೂ ಒಂದೇ ಒಂದು ಸುಳಿವು ಕೂಡ ಸಿಗ್ತಾ ಇಲ್ಲ. 2026ರ ಮೊದಲ 27 ದಿನಗಳಲ್ಲಿ 807 ಮಂದಿ ಕಾಣೆಯಾಗಿರುವ ಬಗ್ಗೆ ಅಂಕಿ ಅಂಶಗಳು ಲಭ್ಯವಾಗ್ತಾ ಇದೆ. ಅದರಲ್ಲಿ 235 ಮಂದಿ ಪತ್ತೆಯಾಗಿದ್ದಾರೆ. 572 ಮಂದಿ ಇನ್ನೂ ಕೂಡ ಪತ್ತೆಯಾಗಿಲ್ಲ. 191 ಅಪ್ರಾಪ್ತ ವಯಸ್ಕರಲ್ಲಿ 48 ಮಂದಿ ಪತ್ತೆಯಾಗಿದ್ದಾರೆ. 137 ಮಂದಿ ಪತ್ತೆಯಾಗಿಲ್ಲ. ಕಳೆದ ದಶಕದಲ್ಲಿ 60,694 ಮಕ್ಕಳು ಒಟ್ಟಾರೆಯಾಗಿ ಕಣ್ಮರೆಯಾಗಿದ್ದಾರೆ. ಇನ್ನು 53,761 ಮಂದಿ ಅದರಲ್ಲಿ ಸಿಕ್ಕಿದ್ದಾರೆ. ಅಂದ್ರೆ ಶೇಕಡಾ 11ರಷ್ಟು ಮಂದಿ ಹಿಂತಿರುಗೇ ಇಲ್ಲ ಅನ್ನುವಂತ ವರದಿ ಇದೀಗ ಬಯಲಿಗೆ ಬರ್ತಾ ಇರುವಂತದ್ದು. 2015-2025ರ ನಡುವೆ 5,559 ಮಕ್ಕಳು ಕಾಣೆಯಾಗಿದ್ದಾರೆ. 695 ಪ್ರಕರಣಗಳು ಇತ್ಯರ್ಥಗೊಂಡಿಲ್ಲ ಇನ್ನೂ ಕೂಡ. 2025ರಲ್ಲಿ ದೆಹಲಿಯಲ್ಲಿ 24,508 ನಾಪತ್ತೆ ಪ್ರಕರಣಗಳು ದಾಖಲಾಗಿವೆ. ಇದರಲ್ಲಿ ಶೇಕಡಾ 60ಕ್ಕಿಂತ ಹೆಚ್ಚು ಮಹಿಳೆಯರು ನಾಪತ್ತೆಯಾಗಿದ್ದು, 14,870 ಮಹಿಳೆಯರು ಕಾಣೆಯಾಗಿದ್ದಾರೆ ಅನ್ನುವಂತಹ ವರದಿ ಬಯಲಿಗೆ ಬಂದಿದೆ. ಇದು ಒಂದೇ ವರ್ಷದಲ್ಲಿ ದಾಖಲಾಗಿರುವಂತಹ ಅತಿ ಹೆಚ್ಚು ಪ್ರಕರಣಗಳು ಕೂಡ ಅಂತ ಹೇಳಲಾಗ್ತಾ ಇದೆ. ಇನ್ನು 9,638 ಪುರುಷರು ಕೂಡ ನಾಪತ್ತೆಯಾಗಿದ್ದಾರೆ. ಪೊಲೀಸರು ಅದರಲ್ಲಿ 15,421 ವ್ಯಕ್ತಿಗಳನ್ನ ಪತ್ತೆ ಹಚ್ಚಿದ್ರು. 9,087 ಪ್ರಕರಣಗಳು ಕೂಡ ಇನ್ನೂ ಕೂಡ ಬಗೆಹರಿಯದೆ ಉಳಿದಿವೆ. ಇದಿಷ್ಟು ಈ ಹೊತ್ತಿನ ವಿಶೇಷ ವರದಿ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.